ಏನ್ ಚಿಕ್ಕ ಯಜಮಾನ್ರಿ ಹೀಗೆ ಹೇಳ್ತೀರಾ? ನಾನೇನಾದ್ರೂ ನನ್ಗೆ ಅಂತ ಇದನ್ ತಗೊಂಡ್ ಬಂದ್ನಾ? ಪರ್ಮನೆಂಟ್ ಆಗಿ ಬೇಕು ಅಂದ್ರೆ ಹೇಳೆ, ನಿನ್ ಕೈನ ಮುರಿದಾಕಿ ಈ ತರ ಬ್ಯಾಗ್ನ ನಿನ್ ಸೀರೆಗೆ ಹೊಲಿಸ್ಬಿಡ್ತೀನಿ. ಈ ವ್ಯಂಗ್ಯಕ್ಕೇನು ಕಮ್ಮಿ ಇಲ್ಲ. ನೀನ್ ಅದನ್ನ ತೆಗೆದೇ ಇದ್ರೆ ನಾನು ಹೇಳಿದ್ದೆ ನಿಜ ಆಗುತ್ತೆ ಇವಾಗ. ಇದೇ ಒಳ್ಳೆ ಅವಕಾಶ ಅಂತ ನನ್ನ ಅಂಗವಿಕಲೆ ಮಾಡಿದ್ರು ಆಶ್ಚರ್ಯ ಇಲ್ಲ. ನಿಮಗ್ ನನ್ ಮೇಲೆ ಎಷ್ಟು ದ್ವೇಷ ಇದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಇದೇನಿದು ಕಲರ್ ಅನ್ಕೋತೇನೆ. ಎಲ್ಲಿ? ಒಳಗಡೆ ಏನೋ ಗೊತ್ತಿಲ್ಲ. ನಿನ್ ಕೈ ಕೂಡ ಅಂಟ್ಕೊಂಡಿದೆ. ಚೀಚಿ, ಏನ್ರಿ ಇದು? ಮಸಿ ನನ್ಗೂ ಅಂಟಿದೆ. ನೋಡೋದಕ್ಕೆ ಹೊಸ ತರನೇ ಇದೆ. ಆಯಿಂಟ್ಮೆಂಟ್ ಕಲರ್ ಕೂಡ ಅಲ್ಲ, ಮಸಿ ತರ ಇದೆ ಅಂತಂದ್ರೆ ಇದು ಪ್ರಾಡಕ್ಟ್ ಡಿಫೆಕ್ಟಾ? ಇಲ್ಲ ಅಂದ್ರೆ ನೀವು ನನ್ ಮೇಲಲ್ಲ, ಎಲ್ರ ಮೇಲೂ ಅನುಮಾನ ಪಡೋದ್ರಿಂದಾನೇ ನೀವು ಬೇಗ ಎಲ್ರ ದೃಷ್ಟಿಯಲ್ಲೂ ಕೆಟ್ಟವ್ರಾಗ್ತೀರಾ. ಏಯ್, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೇನೆ. ದೊಡ್ಡಮ್ಮಂಗೆ ಯಾಮಾರಿಸಿದ್ದಾರೆ ಅಂದ್ರೆ ಆ ಶಾಪ್ ಅವ್ರು ಯಾರು ಅಂತ ಯೋಚನೆ ಮಾಡ್ತಿದ್ದೆ. ಅಡ್ರೆಸ್ ತಿಳ್ಕೊಂಡು ಇನ್ನೊಂದ್ ತಗೊಂಡ್ ಬರ್ತೀರಾ ಹೇಗೆ? ಏನು ಸುಮ್ಮನೆ ಬರಲ್ವೇ? ದೊಡ್ಡಮ್ಮನ್ ಕೇಳಿದ್ರೆ ಕರೆಕ್ಟಾಗಿ ಹೇಳ್ತಾರೆ. ಕೊಡ್ರಿ ಇಲ್ಲಿ. ಅವ್ರ ಮುಂದೆ ನೀವ್ಯಾಕೆ ಚೀಪ್ ಆಗ್ಬೇಕು? ನಾನ್ ತಗೊಂಡ್ ಬಂದು ತಪ್ಪು ಮಾಡ್ದೆ ಅನ್ಸತ್ತೆ. ವಾಶ್ರೂಮ್ ಇಂದ ಅವ್ರು ಬರೋ ಅಷ್ಟ್ರಲ್ಲಿ ಅಲ್ಲೇ ಇಟ್ಬಿಟ್ಟು ಬರ್ತೀನಿ. ಏನೋ ಆಗಿರ್ಬೋದು ಅಂತ ನನಗೆ ಡೌಟ್ ಬರ್ತಿದೆ. ಏನಾಗಿರ್ಬೋದು? ಇಷ್ಟೊಂದು ಮಿಸ್ ಕಾಲ್ಸ್ ಇದೆ. ಯಾರು ಮಾಡಿದ್ದಾರೆ ಯಜಮಾನ್ರೆ? ದೊಡ್ಡಮ್ಮ. ಯಾವ ದೊಡ್ಡಮ್ಮ? ದೊಡ್ಡಮ್ಮ ಅವರೇ ಅಲ್ವಾ? ಲಲಿತಾ ಅಮ್ಮ ಅವರೇ ಅಲ್ವಾ? ಮನೇಲಿ ಇರೋರು ವಿಶಾಲ್ ಅಂತ ಕರೀದೆ ಫೋನ್ ಯಾಕೆ ಮಾಡ್ತಿದ್ದಾರೆ ನೈನಿ? ಹೌದಲ್ವಾ? ಯಾವ ಟೈಮಲ್ಲಿ ಫೋನ್ ಮಾಡಿದ್ದಾರೆ ಅಂತ ನೋಡಿ ಯಜಮಾನ್ರೆ. ಜಸ್ಟ್ ಈಗಲೇ 10 ನಿಮಿಷನೂ ಆಗಲಿಲ್ಲ, ಇಷ್ಟೊಂದು ಮಿಸ್ ಕಾಲ್ಸ್ ಬಂದಿದೆ. ವಿಚಿತ್ರ ಅನ್ನಿಸ್ತಿದ್ಯಲ್ಲ. ಇಲ್ಲಿವರೆಗೂ ಎಲ್ಲ ಹಾಲಲ್ಲೇ ಇದ್ವಿ. ಕೈಗೆ ಏನಾಯ್ತು ಅಂತ ಕೇಳಿದ್ವಿ. ಮಲೇಷ್ಯಾ ಟ್ರಿಪ್ ಬಗ್ಗೆ ಹೇಳ್ದಂತ ಅವರು ಫ್ರೆಶ್ ಆಗಿ ಬರ್ತೀನಿ ಅಂತ ರೂಮ್ಗೆ ಹೋದ್ರಲ್ವಾ? ವಾಶ್ರೂಮ್ ಲಾಕ್ ಆಗಿದ್ಯೋ ಏನೋ? ಅಯ್ಯೋ ದೊಡ್ಡಮ್ಮ, ಎಲ್ಲಿಗೆ ಹೋಗ್ತಿದ್ಯಾ ವಿಶಾಲ್?